ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ತಾನೇ ಜ್ವರ ಬಿಟ್ಟಿದೆ, ತಲೆ ತಿರ್ಗಿ ಬಂದ್ಬಿಟ್ರೆ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವಿಬ್ರು ಆರಾಮಾಗಿ ಮನೇಲಿರಿ. ಮುಹೂರ್ತ ಟೈಮ್ಗೆ ಹೇಳ್ತೀನಿ, ಅವಾಗ ಬನ್ನಿ ಸಾಕು. ಓಕೆನಾ? ಕಣಪ್ಪ, ಮೊಮ್ಮಗ ಆಜ್ಞೆ ಮಾಡ್ತಿದ್ದಾನೆ, ನಾನು ಕೇಳ್ತೀನಿ. ಆಮೇಲೆ ನನ್ನ ಕೆಲಸ ಇದೆ, ನಾನು ಇವಾಗಲೇ ಅಲ್ಲಿ ಮಂಟಪದ ಹತ್ರ ಹೋಗ್ತಾ ಇದ್ದೀನಿ. ನೀವಿಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ. ಅಂಜುಗೆ ಹೇಳ್ತೀನಿ, ಒಂದು ಬ್ಯೂಟಿಫುಲ್ ಆಗಿರೋ ಫೋಟೋ ಶೂಟ್ ಮಾಡಿಸ್ಕೊಂಬಿಡಿ. ತರಲೆ ನೀನು ತರಲೆ. ಬಾಯ್. ಏನೇ ಹುಡುಗಾತೆ ಅವನಿಗೆ? ಹಾ, ತಾತನ್ ಬುದ್ಧಿನೇ. ಏನು ಏನದು? ಏನಿಲ್ಲಪ್ಪ, ಏನದು ಹೇಳೋ. ಅದು ನೀವು ಹೇಳ್ತಿದ್ರಲ್ಲ ಅವಾಗ್ಲೇ, 30-40 ವರ್ಷದ ಹಿಂದೆ ಹೋಗ್ಬಿಟ್ಟೆ ನಾನು ಅಂತ. ಪಾಪ ನಿಮ್ಮ ಮೊಮ್ಮಗ ಬಂದ, ನಿಮಗ್ ವಯಸ್ಸಾಗಿರೋದನ್ನ ನೆನಪು ಮಾಡ್ಕೊಟ್ಬಿಟ್ಟ. ಸರೋಜ, ಈ ವಯಸ್ಸು ಅನ್ನೋದು ಬರೀ ನಂಬರ್ ಅಷ್ಟೇ, ಮನಸ್ಸಿಗಲ್ಲ. ಹಾ ಹಾ ಹಾ, ಕವಿ ಕವಿ. ನಳಿನಿ, ಗೌರಿ ಪೂಜೆಗೆ ಟೈಮ್ ಆಯಿತು, ನೀನು ಹೋಗಿ ಲಕ್ಷ್ಮೀನ ಕರ್ಕೊಂಬ. ಇಲ್ಲಾಂದ್ರೆ ಮುಹೂರ್ತಕ್ಕೆ ಲೇಟ್ ಆಗಿಬಿಟ್ರೆ ಕಷ್ಟ. ಸರಿ ಅಕ್ಕ. ಲಕ್ಷ್ಮಿ, ಈ ಗೌರಿ ಶಾಸ್ತ್ರ ಮದುವೆ ಮೊದಲನೇ ಶಾಸ್ತ್ರ. ಆ ಗೌರಿನ ಭಕ್ತಿಯಿಂದ ಬೇಡ್ಕೊ, ನಿನ್ನ ಸಂಸಾರ ಚೆನ್ನಾಗಿರುತ್ತೆ. ಲಕ್ಷ್ಮೀ ಪುಟ, ತವ್ರ ಮನೆನೇ ಇದು ನಿನ್ನ ಕೊನೆ ಶಾಸ್ತ್ರ ಕಣಮ್ಮ. ಇನ್ಮೇಲಿಂದ ನೀನು ಅವ್ರ ಮನೆಗೆ ಸೇರ್ತೀಯ. ಹುಟ್ಟಿದ ಮನೆ, ಸೇರೋ ಮನೆ ಎಲ್ಲ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡಮ್ಮ. ಎಲ್ಲ ಸಂದಾಗಿರುತ್ತೆ. ಅರೆ, ಗೌರಿ ಪೂಜೆ ಶುರು ಮಾಡೋ ಮೊದ್ಲೇ ಶಿವ ಪಾರ್ವತಿ ಬಂದಂಗೆ ಇಬ್ರು ಬಂದ್ರಿ. ಇನ್ನೇನ್ ಬೇಕು? ಇನ್ನು ನಮ್ಮ ಲಕ್ಷ್ಮಿ ಜೀವನ ಬಂಗಾರ ಆದಂಗೆನೆ. ಲಕ್ಷ್ಮಿ ಜೀವನ ಯಾವಾಗಲೂ ಬಂಗಾರನೇ ಆಗಿರುತ್ತೆ. ಲಕ್ಕಿ, ನೀನ್ ಇಲ್ಲಿದ್ಯಾ? ಓ, ಗೌರಿ ಪೂಜೆ ನಡೀತಾ ಇದೆ. ಸರಿ ಬಿಡು, ಅದು ಮುಗಿಸ್ಕೊಂಡು ಆಮೇಲೆ ಫೋಟೋ ಶೂಟ್ ಮಾಡ್ಸೋಣ. ಆದಿಯವ್ರೆ, ನಾವು ಹೊರಡ್ತಾ ಇದ್ದೀವಿ. ನಿಮ್ಮನ್ನು ಭೇಟಿ ಮಾಡಿ ಖುಷಿ ಆಯ್ತು. ಸದ್ಯ ಹೊರಟ್ರ? ಅಯ್ಯೋ, ಇದೇನಿದು ಇಷ್ಟು ಬೇಗ ಹೊರಟ್ರ? ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಟೆ. ಪ್ಲೀಸ್ ಮೊದಲು ಹೊರಡಿ. ನಿಮ್ಮ ಡೌಟ್ಸು, ಆ ಕಿಟ್ಟಿ ವೈಬ್ಸು ಎಲ್ಲ ಸೇರಿ ನನಗೊಂದು ಗತಿ ಕಾಣಿಸೋಕೆ ಮುಂಚೆ ಹೊರಡಿ. ಓಕೆ ಓಕೆ ಓಕೆ. ಏನಿದೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಲಕ್ಕಿ, ಪೂಜೆ ಮುಗಿಸ್ಕೊಂಡು ಪಟ್ಟಂತ ಬಂದ್ಬಿಡು, ಒಂದು ಚಿಕ್ಕ ಫೋಟೋ ಶೂಟ್ ಇದೆ, ಸರಿನಾ? ಬರ್ತೀನಿ, ಸಿಗ್ತೀನಿ. ಸರಿ ಸರಿ. ಅವ ಈ ಆದಿ ಲಕ್ಷ್ಮಿ ಪೇರು ಒಂಥರ ಸಖತ್ತಾಗಿದೆ ಅಲ್ಲ? ಏಯ್ ಚವ್ವ ಸುಮ್ಕಿರು, ಮದುವೆ ಮನೆಗೆ ಬಂದ್ಯಾರನ ಹಿಂಗ್ ಮಾತಾಡಾರ. ಇವ್ವ, ನಾನೇನು ಮದುವೆ ಮಾಡಿಸ್ಬಿಡು ಅಲ್ಲ, ಪೇರು ಚೆನ್ನಾಗಿದೆ ಅನ್ನಪ್ಪ. ಸುಮ್ಕಿರು. ಲಕ್ಷ್ಮವ್ವ, ನಿಮ್ಮ ಅಣ್ಣಯ್ಯ ಅದ್ಗೆ ಕಡೆಯಿಂದ ಒಂದು ಪುಟ್ಟ ಹುಡುಗರೆ ತಕ್ಕ. ಥ್ಯಾಂಕ್ಸ್ ಅಣ್ಣಯ್ಯ. ಥ್ಯಾಂಕ್ಸ್ ಅದಕ್ಕೆ. ಲಕ್ಷ್ಮಿ, ನಿಮ್ಮ ಅಣ್ಣನ ಆಶೀರ್ವಾದ ತಗೋ. ಆಶೀರ್ವಾದ ಮಾಡೋಣ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.